Hello aspirants, welcome to NEET CET Mentors. Today there are 6 updates we got from the KA Karnataka Examination Authority. Totally 6 updates na release ಮಾಡಿದೆ and these all 6 updates for the first time from the KA. ಅಂದರೆ ಇದು ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಈ ಅಪ್ಡೇಟ್ ರಿಲೀಸ್ ಆಗಿರೋದು. ಅದರಲ್ಲಿ ಪ್ರತಿ 6 ಅಪ್ಡೇಟ್ಸ್ನ ನಾನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಅಪ್ಡೇಟ್ ಏನಂದರೆ OMR ಶೀಟ್ ಲಿಂಕ್ ಬಿಟ್ಟಿದ್ದಾರೆ. ಅಂದರೆ ಏನಂದರೆ ನೀವು ಎಕ್ಸಾಮ್ಸ್ ಕಂಡಕ್ಟ್ ಆಗಿರುತ್ತಲ್ಲ, ಆ ನಿಮ್ಮ ಪ್ರತಿಯೊಬ್ಬರ OMR ಶೀಟ್ ಕೂಡ ಇಲ್ಲಿ ವಿಜುವಲೈಸ್ ಆಗುತ್ತೆ. ಅದನ್ನು ಯಾವ ಥರ ಓಪನ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಫಸ್ಟ್ ಕ್ಲಿಕ್ ಆನ್ ದಿಸ್ ಲಿಂಕ್. ಆಫ್ಟರ್ ಕ್ಲಿಕ್ಕಿಂಗ್ ಆನ್ ದಿಸ್ ಲಿಂಕ್ ಯು ವಿಲ್ ಬಿ ಗೆಟ್ಟಿಂಗ್ ಅ ಒನ್ ಪೇಜ್. ಸಿ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನಲ್ಲಿ ಸೆಲೆಕ್ಟ್ ಎಕ್ಸಾಮ್ ಇದೆ. ಸೆಲೆಕ್ಟ್ ಎಕ್ಸಾಮಲ್ಲಿ ಹೋಗ್ಬಿಟ್ಟು UG CET 2025 ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ. ಡಿಸ್ಟಿಕಲ್ಲಿ ಹೋಗಿ ನೀವು ಈಗ ಜಸ್ಟ್ ಬೆಂಗಳೂರು ಕೊಟ್ಟಿದ್ದಾರೆ. ಇದರಲ್ಲಿ ಅದಾದಮೇಲೆ ಪ್ರತಿ ಡಿಸ್ಟಿಕ್ ಪ್ರತಿ ಸೆಂಟರ್ಸು ನಿಮಗೆ ಇಲ್ಲಿ ವಿಸಿಬಲ್ ಇರುತ್ತೆ. ಜಸ್ಟ್ ಬೆಂಗಳೂರು ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಪ್ರತಿ ಸಬ್ಜೆಕ್ಟ್ನ ನೀವು ಚೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಬಯಾಲಜಿ ಕೂಡ ಕೊಡ್ತಾರೆ. ಎಕ್ಸಾಂಪಲ್ ಇವಾಗ ಕೆಮಿಸ್ಟ್ರಿ ಅಂತ ತಗೊಳ್ಳೋದಾದರೆ ಕೆಮಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ತೀವಿ. ಹಾಂ, ಇದಾದಮೇಲೆ ನಿಮಗೆ ನೋಡಿ ಪ್ರತಿ ಎಕ್ಸಾಮ್ ಸೆಂಟರ್ಸ್ ಕೋಡ್ ಕೊಟ್ಟಿದ್ದಾರೆ ಮತ್ತು ಕಾಲೇಜ್ ನೇಮ್ ಕೊಟ್ಟಿದ್ದಾರೆ. ನೀವು ಚೆಕ್ ಮಾಡ್ಕೋಬೇಕು ನಿಮ್ಮದು ಯಾವ ಕಾಲೇಜ್ ಇರುತ್ತೆ ಅಂತ. ಅದಾದಮೇಲೆ ಎಕ್ಸಾಂಪಲ್ ಒಂದು ಎಕ್ಸ್ ಕಾಲೇಜ್ನ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿ ಅದನ್ನ ನಿಮಗೆ PDF ಓಪನ್ ಆಗುತ್ತೆ. ಈ ಥರ ಮಾಡಿದರೆ ನೀವು ನಿಮ್ಮ ಇದನ್ನು ನೋಡ್ಕೋಬೋದು, OMR ಶೀಟ್ನ. ಹಾಂ, ಇದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಅಪ್ಡೇಟ್ ಏನಂತ ಅಂದರೆ ನಿಮಗೆ ಎಡಿಟಿಂಗ್ ಅಂದರೆ CET 2025 ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ನ ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕಲ್ಲಿ ಒಂದು ಮೇನ್ ಇನ್ಫಾರ್ಮೇಷನ್ ಅಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ನಿಗೆ ಎಡಿಟಿಂಗ್ ಮಾಡ್ಕೊಳ್ಳೋರು ಒಂದು ವೇಳೆ ಅಂದರೆ ಬಿಫೋರ್ ಎಕ್ಸಾಮ್ಸ್ ಯಾರು CET ಅಪ್ಲಿಕೇಶನ್ ಹಾಕಿದ್ರು ಅವರು ಒಂದು ವೇಳೆ ಅಗ್ರಿಕಲ್ಚರ್ ಆಪ್ಷನ್ನ ಆ್ಯಡ್ ಮಾಡಿಲ್ಲ ಅಂದರೆ ಅವರಿಗೆ ಬಿಫೋರ್ 20th ಏಪ್ರಿಲ್ ನೀವು ಆ್ಯಡ್ ಮಾಡ್ಕೋಬೋದು. ಅಗ್ರಿಕಲ್ಚರ್ನ ಆ್ಯಡ್ ಮಾಡಿ ಮತ್ತೆ ನೀವು ಏನು ಮಾಡಬೇಕಾಗತ್ತೆ, ಅಗ್ರಿಕೋಟಾ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಆ ಡಾಕ್ಯುಮೆಂಟ್ಸ್ನ ಮತ್ತೆ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನೀವು ಬೋಲ್ಡ್ ಲೆಟರ್ಸ್ ಇದೆ. ಕೃಷಿಕರ ಕೋಟಾ ನಮೂದಿಸದೇ ಇದ್ದಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ದಿನಾಂಕ 20/4/2025 ರವರೆಗೆ ಮಾತ್ರ ತಿದ್ದುಪಡಿ ಅವಕಾಶ ಇರುತ್ತದೆ. ಮತ್ತು ಬೇರೆ ಚೇಂಜಸ್, ಎಕ್ಸಾಂಪಲ್ ನೀವು ಕ್ಲಾಸ್ನ ಚೇಂಜಸ್ ಮಾಡ್ಬೋದು. ABCD ಆ ಥರ ಕ್ಲಾಸ್ ಏನಾದರೂ ಚೇಂಜ್ ಆಗಿದ್ರೆ ಅದನ್ನು ಕೂಡ ಮಾಡ್ಬೋದು. ಈ ಎಲ್ಲ ಎಡಿಟಿಂಗಿಗೆ ನಿಮಗೆ ಲಾಸ್ಟ್ ಡೇಟ್ ಏನಂದರೆ 2 ಮೇ 2025 ವರೆಗೆ ಇರುತ್ತೆ. ಓಕೆನಾ. ಇದಾದಮೇಲೆ ಥರ್ಡ್ ಅಪ್ಡೇಟ್ ಹೋಗೋದಾದರೆ ಸೇಮ್ ಈ ಎಡಿಟಿಂಗ್ ಲಿಂಕು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿಬಿಟ್ಟು ನೀವು ಎಡಿಟ್ ಮಾಡ್ಕೋಬೋದು. ಇವಾಗ ಎಕ್ಸ್ಪ್ಲೇನ್ ಮಾಡಿರೋದು ಜಸ್ಟ್ ನಾನು ದ ಸರ್ಕ್ಯುಲರ್ ಏನು ಕೊಟ್ಟಿದ್ದಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ ನಿಮಗೆ ಕೀ ಆನ್ಸರ್ಸ್ ರಿಲೀಸ್ ಮಾಡಿದ್ದಾರೆ. ಅದು ಏನಂದರೆ ಪ್ರೊವಿಷನಲ್ ಕೀ ಆನ್ಸರ್ ರಿಲೀಸ್ ಮಾಡಿದ್ದಾರೆ. ಈ ಪ್ರೊವಿಷನಲ್ ಕೀ ಆನ್ಸರಲ್ಲಿ ಪ್ರತಿ ಕೋಡ್, ಎಕ್ಸಾಂಪಲ್ ನಿಮಗೆ A1 A2 A3 ಆ ಥರ ಇದ್ದರೆ, ನೆಕ್ಸ್ಟ್ B1 B2 B3 ಅದೆಲ್ಲ ಇದ್ದರೆ ಅದು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಅದು ಲಿಂಕ್ ನೋಡಿ. ಎಕ್ಸಾಂಪಲ್ಲು ಈಗ ಫಿಸಿಕ್ಸ್ ಅಂತ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಫಿಸಿಕ್ಸ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಫಿಸಿಕ್ಸ್ ಎಲ್ಲ ಕೋಡ್ಸ್, ಕಾಲೇಜಸ್ ಎಲ್ಲ ಕೋಡ್ಸ್ ಇರುತ್ತೆ. ಟೋಟಲಿ ಎಕ್ಸಾಂಪಲ್ ಫಸ್ಟ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒನ್ನು ಫಿಸಿಕ್ಸಲ್ಲಿ ನೋಡಿ A1 ಕೋಡ್, ಹಾಗೆ ಹೋದರೆ A2 ಕೋಡ್, ಆ ಥರ 60 ಕ್ವಶನ್ಸ್ಗೂ ಮೆನ್ಷನ್ ಮಾಡಿದ್ದಾರೆ. ನೀವು ಕರೆಕ್ಷನ್ ಮಾಡ್ಕೋಬೋದು. ನಿಮ್ಮ OMR ಶೀಟ್ ಏನು ಕೊಟ್ಟಿದ್ದಾರೆ ನೋಡಿ KAದವರು, ಆ OMR ಶೀಟ್ನ ನೀವು ಮೊಬೈಲಲ್ಲಾದರೂ ತೊಗೊಳ್ಳಿ ಅಥವಾ ಪ್ರಿಂಟ್ ತೊಗೊಂಡು ಒಂದು ಸತಿ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಕ್ರಾಸ್ ಚೆಕ್ ಮಾಡಿದಾಗ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಬಬ್ಲಿಂಗ್ ಏನಾದರೂ ಡಬಲ್ ಇದ್ದರೆ ಆ ಥರದ್ದೆಲ್ಲ, ಡಬಲ್ ಬಬ್ಲಿಂಗ್ ಇದ್ದರೆ ರಾಂಗ್ ಇರುತ್ತೆ. ಮತ್ತು ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ, ಕ್ವಶನ್ನ ಮಿಸ್ ಮಾಡಿದರೆ ಆನ್ಸರ್ ಫಿಲ್ ಮಾಡೋದ್ರಲ್ಲಿ ಅದು ಕೂಡ ರಾಂಗ್ ಇರುತ್ತೆ. ಆ ಥರ ನೋಡಿಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಏನಂದರೆ ನಿಮಗೆ ಅದೇ ಥರ ಈ ಪ್ರೊವಿಷನಲ್ ಕೀ ಆನ್ಸರ್ಗೆ ಚಾಲೆಂಜ್ ಮಾಡ್ಬೋದು. ಅಂದರೆ ಯಾವ ಎಕ್ಸಾಂಪಲ್ ಏನಾದರೂ ಕ್ವಶನ್ ಪೇಪರಲ್ಲಿ ಮಿಸ್ಟೇಕ್ಸ್ ಆಗಿದ್ದರೆ KA ಕಡೆಯಿಂದ, ಅಥವಾ ಅವ್ರು ಕೊಟ್ಟಿರೋ ಆನ್ಸರು ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ ಅಂದರೆ ನೀವು ಅದನ್ನು ಅಬ್ಜೆಕ್ಷನ್ ಮಾಡ್ಬೋದು. ಆ ಅಬ್ಜೆಕ್ಷನ್ ಮಾಡೋಕ್ಕೆ ಏನು ಮಾಡಬೇಕಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಕ್ಲಿಕ್ ಮಾಡಬೇಕಿಲ್ಲಿ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಸೇಮ್ ಅಪ್ಲಿಕೇಶನ್ನಲ್ಲಿ ಏನಿರುತ್ತೆ ನೋಡಿ ಅದು ನೇಮ್ನ
ಆ್ಯಡ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಲೆಕ್ಟ್ ಎಕ್ಸಾಮಿನೇಷನ್, ಆ ಫಿಸಿಕ್ಸೋ ಕೆಮಿಸ್ಟ್ರಿನೋ ಆ ಥರ ಇರುತ್ತೆ, ಅದನ್ನು UGC 2025 ಮಾಡಿ. ಅದಾದಮೇಲೆ ಕ್ಯಾಪ್ಚಾ ಕೊಡಿ, ಲಾಗಿನ್ ಆದಮೇಲೆ ನಿಮಗೆ ಪ್ರತಿ ಸಬ್ಜೆಕ್ಟ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ, ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ಅದರಲ್ಲಿ ಹೋಗಿಬಿಟ್ಟು ನಿಮ್ಗೆ ಯಾವ ಪರ್ಟಿಕ್ಯುಲರ್ ಕ್ವೆಶನ್ ಡೌಟ್ ಇದೆ ನೋಡಿ, ಅದನ್ನು ಚಾಲೆಂಜ್ ಮಾಡ್ಬೋದು. ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ ಅಪ್ಡೇಟ್ಸ್ನ. ಯು ಕ್ಯಾನ್ ಓಪನ್ ಇಟ್ ಬೈ KEA